ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ ಮಸೀದಿಗಳಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಏನು ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಹೋಗಲಾಡಿಸಿ ನಮ್ಮ ಒಂದು ಏನು ಸನಾತನ ಧರ್ಮವನ್ನು ಕಾಪಾಡಬೇಕು, ಅದೇ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ಧರ್ಮಗಳು ಗೌರವಿಸಬೇಕು ಅಂತ ಹೇಳಿ ಮೊದಲಿನಿಂದಲೂ ಕೂಡ ನಾನು ಈ ಒಂದು ನಿರ್ಧಾರಕ್ಕೆ ಬಂದು ಕಳೆದ 3 ವರ್ಷಗಳಿಂದ ಅದೇ ರೀತಿಯಲ್ಲಿ ನಾನು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆನೆ ನಾವು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ತಿಳಿಸಿದ ರೀತಿಯಲ್ಲಿ ಭೋಗನಂದೀಶ್ವರ ಸ್ವಾಮಿ ದರ್ಶನ ಪಡೆದು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡಿ ನಂತರ ಅಲ್ಲಿಂದ ನಾವು ಪಾಪಾಗ್ನಿ ಮಠಕ್ಕೆ ಕೂಡ ಭೇಟಿ ಕೊಟ್ಟೆ. ಯಾಕಂದರೆ ನನ್ನ ಆಧ್ಯಾತ್ಮಿಕ ಗುರುಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅವರ ಒಂದು ದರ್ಶನ ಮತ್ತು ಆ ಒಂದು ಮಠದ ಒಂದು ಪವಿತ್ರತೆ ನಮ್ಮನ್ನು ಇನ್ನಷ್ಟು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಉಪುಗೊಳಿಸ್ತು. ತದನಂತರ ಚರ್ಚ್ಗೆ ಕೂಡ ಭೇಟಿ ಕೊಟ್ಟು ಅಲ್ಲೂ ಫಾದರ್ನ ಕೂಡ ಆಶೀರ್ವಾದ ಕೂಡ ತೆಗೆದುಕೊಂಡ್ವಿ. ನಂತರ ನಮ್ಮ ಹಜರತ್ ಏನು ಸೈಯದ್ನ ಮಿಸ್ಕಿನ್ ಶಾ ಸೈಲಾನಿ ಅವ್ರ ಬಾಬಾ ಅವರ ದರ್ಗಾ ಇದೆ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟೆ. ನಮ್ಮೆಲ್ಲರಿಗೂ ತಿಳಿದಿದೆ ನಾವು ಸರ್ವಧರ್ಮ ಸಮನ್ವಯ, ಎಲ್ಲ ಧರ್ಮಗಳು ಒಂದೇ ಅನ್ನೋ ರೀತಿಯಲ್ಲಿ ನಾವು ಮೊದಲಿನಿಂದಲೂ ನನ್ನ ಜೀವನದಲ್ಲಿ ತತ್ವವನ್ನು ಅಳವಡಿಸ್ಕೊಡ್ತೀನಿ. ಅದೇ ರೀತಿ ಎಲ್ಲ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಭೇಟಿ ಕೊಟ್ಟು ನಂತರ ನನ್ನ ಅಭಿಮಾನಿಗಳು, ಹಿತೈಷಿಗಳು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಆಗಮಿಸಿದ್ದು ನನ್ನ ಒಂದು ಶುಭ ಕೋರೋದಕ್ಕೆ ನಿಜವಾಗ್ಲೂ ನನಗೆ ಬಹಳ ಖುಷಿಯನ್ನು ಕೊಡ್ತದೆ. ಸರಿ, ಜನಸಂಕಲ್ಪನ ಲಾಂಚ್ ನೋಡಿ, ಪ್ರತಿ ವರ್ಷ ಒಂದು ಹುಟ್ಟಿದ ಹಬ್ಬದ ದಿನ ಒಂದೊಂದು ಕಾರ್ಯಕ್ರಮಗಳನ್ನ ನಾನು ಏನು ಜನತೆಗೆ ನೀಡಬೇಕು ಅಂತ ನಿರ್ಧರಿಸಿದ್ದೆ. ಇದೇ ರೀತಿ ಕಳೆದ ತಿಂಗಳಲ್ಲಿ ತಾವೆಲ್ಲ ಗಮನಿಸಿರೋ ರೀತಿಯಲ್ಲಿ ಏನು ನಮ್ಮ ನೀರಿನ ಒಂದು ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಬೆಳೆದಿದೆ. ಅದಕ್ಕೆ ಒಂದು ನಿರ್ಮೂಲನೆ ಮಾಡಬೇಕು. ಈ ಒಂದು ನೀರಿನ ಸಮಸ್ಯೆನ ಹೋಗಲಾಡಿಸಿ ಜನಗಳಿಗೆ ಒಂದು ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಜಲಸಂಕಲ್ಪ ಅಭಿಯಾನವನ್ನು ಶುರು ಮಾಡಿದ್ವಿ ಸತ್ಯಸಾಯಿ ಆಶ್ರಮದ ಒಂದು ಸಹಯೋಗದೊಂದಿಗೆ. ಅದನ್ನು ಇವತ್ತು ದಿನ ನಮ್ಮ ಕಾರ್ಯದರ್ಶಿಗಳು, ನನ್ನ ಸ್ನೇಹಿತರು ಹೇಳಿದರು, ಈ ಒಂದು ತಮ್ಮ ಜನ್ಮದ ದಿನ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೋಗೋನ ಅನಾವರಣ ಮಾಡಿದ್ರೆ ಭಾಳಷ್ಟು ಖುಷಿಯಾಗುತ್ತೆ ಅಂತ. ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ಜನ್ಮದಿನದ ವಿಶೇಷವಾಗಿ ನಾವು ಜಲಸಂಕಲ್ಪ ಲೋಗೋವನ್ನು ಕೂಡ ತಮ್ಮ ಮಾಧ್ಯಮಿತರ ಮುಂದೆ ನಾವು ಇವತ್ತು ಆವಿಷ್ಕರಣೆ ಮಾಡಲಾಗಿದೆ. ಏನಂದರೆ ಇದು 39ನೇ ವರ್ಷದ ಹುಟ್ಟಿದಬ್ಬ. ಈ ಜಲಸಂಕಲ್ಪಕ್ಕೆ ಜಿಲ್ಲೆಯ ಎಲ್ಲ ಯುವಕರು, ಏನು ವಾಲಂಟಿಯರ್ಸ್ ಇದ್ದಾರೆ, ಯುವಕರಿದ್ದಾರೆ, ರೈತಾಪಿ ವರ್ಗದವರು ಇದ್ದಾರೆ, ಎಲ್ಲರೂ ಒಂದು ಸಹಕಾರ ಕೊಟ್ಟರೆ ಎಲ್ಲ ಜನತೆ ಈ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಕೆರೆಗಳು ಕೂಡ ಪುನಶ್ಚೇತನಗೊಂಡು ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಆಸ್ತಿಯನ್ನು ನೀಡುವ ರೀತಿಯಲ್ಲಿ ಕೆಲಸ ಮಾಡೋಂಗಾಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಇದೇ ನನ್ನ ಒಂದು ಮನವಿ, ಕಳಕಳಿಯ ಮನವಿ ನಮ್ಮ ಜನತೆಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ತೆಗಿಲಿಲ್ಲ ಹಾಗೆ ಇಟ್ಕೊಂಡು ಅಂತ ಹೇಳಿ ಈ ತರ ಕಲೆ ಪ್ರದರ್ಶನ ಮಾಡೋಣ.